ನಮ್ಮ ನೆಲದ ಪಾರಂಪರಿಕ ಜ್ಞಾನ ಇದೆಯಲ್ಲ, ಅವಾಗ ಅದರಲ್ಲೂ ಕಮಲ ಪುಷ್ಪ ಕುರಿತಾಗಿ ನಮ್ಗಿರ್ಬೋದಾದ ಸಡ್ಯಾನಾದ್ರ ಆ ಗೌರವಗಳಿಗೆಲ್ಲ ಅವು ಪ್ರಾಯ ಹೆಚ್ಚೆಚ್ಚು ನಾವು ಇದೊಂದೇ ಅಲ್ಲ, ಇದೊಂದನ್ನು ನಾವು ದ್ಯೋತಕವಾಗಿ ಕೇವಲ ಸೂಚ್ಯವಾಗಿ ಅಷ್ಟೇ ಇಟ್ಕೊಳ್ತೀವಿ. ಇಂಥ ಅನೇಕ ಸಂಗತಿಗಳಿವೆ, ಮೊಗದಷ್ಟು ಸಿಗ್ತಾ ಹೋಗುತ್ತೆ ನಮಗೆ. ನಾವು ಸ್ವಲ್ಪ ಅಧ್ಯಯನಶೀಲರು ಅಧ್ಯಯನ ಪ್ರಿಯರಾಗಬೇಕು ಅನ್ನೋದನ್ನ ಇದರಲ್ಲಿ ಸೂಚ್ಯವಾಗಿ ಹೇಳೋಕೆ ಪ್ರಯತ್ನ ಮಾಡಿದ್ದೀವಿ. ಮಾಧ್ಯಮದ ಸದ್ಬಳಕೆ ಅಂತೂ ನಾನು ಆಗಲೇ ಹೇಳಿದಾಗ ಇದ್ದೇ ಇದೆ. ಮಾಧ್ಯಮನ ಈ ಥರದ ಬಳಕೆ ಮಾಡಬೇಕು. ಅನೇಕ ಸಂಗತಿಗಳು ಈಗ ಬರುವ ತಲೆಮಾರುಗಳಿಗೆ ಆಕರವಾದಿದ್ದು. ಅನೇಕರು ಇದರಿಂದ ಪ್ರೇರಿತರಾಗಬಹುದು, ಪ್ರೇರಣಾದಾಯಿಯಾದಂತಹ ಅನೇಕ ಸಂಗತಿಗಳು ಅವರಿಂದ ಉಪಯೋಗಬಹುದು, ಹೆಚ್ಚು ಶೋಧ ಆಗ್ಬೋದು. ಈ ಎಲ್ಲ ಕಾರಣಗಳನ್ನು ಉದ್ದೇಶ ಒಂದೇ, ಘನ ಅಧ್ಯಯನ ಏನಾಗಿದೆ ಅದರ ಅಧ್ಯಾಪನ ಅಷ್ಟೇ. ಅದೆಲ್ಲ ಇದ್ದೇ ಇದೆ, ಎಂದಿಗೂ ಮಾಡ್ತೇವೆ ಅದನ್ನು. ಅಂದರೆ ಸಾಮಾನ್ಯವಾಗಿ ನಾವಿನ್ನೂ ರಸಗ್ರಹಣಕ್ಕೆ ಇನ್ನೂ ತಯಾರಾಗಿಲ್ಲ. ಆದ್ದರಿಂದ ನಮ್ಮ ಜನಸ್ತೋಮವನ್ನು ರಸಪರಿಚಯ ಮಾಡಿಕೊಡದೆ ನಾವು ತಪ್ಪು ಮಾಡಿದ್ದೇವೆ ಅಂತ ಅನಿಸುತ್ತೆ. ಈಗ ಆ ರಸಗ್ರಹಣ, ಈ ಥರದೆಲ್ಲ ಚಿತ್ರಗಳು, ಅನೇಕ ಸದಭಿರುಚಿ ಚಿತ್ರಗಳನ್ನು ಮಾಡೋದ್ರ ಮುಖಾಂತರ ರಸಗ್ರಹಣಕ್ಕೂ ಅವಕಾಶವಿದೆ. ಚಿತ್ರೋತ್ಸವಗಳಲ್ಲಿ ಆ ಥರ ರಸಗ್ರಹಣ ಹೇಳ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆದ್ಯತೆ ಮೇರೆಗೆ ಅವುಗಳನ್ನು ಮಾಡ್ತೇವೆ. ಏಕಚಿತ್ರಕ್ಕೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಮನ್ನಣೆಗಳು ದೊರಕಿದೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದಿತ್ತು. 200 ಚಿತ್ರಗಳು ಏನೋ ಬಂದಿತ್ತು, ಸಾವಿರಾರು ಚಿತ್ರಗಳು ಬಂತು, 200 ದೇಶಗಳು ಅದರಲ್ಲಿ ಬಂದಿತ್ತು ತಮ್ಮ ಚಿತ್ರಗಳನ್ನು ರಷ್ಯಾ, ಇಟಲಿ ಅಂಥದ್ರಲ್ಲಿ ನಮ್ಮದು ಒಂದು. ಸುಚೇಂದ್ರ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಬೆಸ್ಟ್ ಡೈರೆಕ್ಷನ್ ಅಂತ. ನಂದೊಂದು ಪ್ರಶ್ನೆ. ಲೋಟಸ್ ಇಸ್ ಅ ನ್ಯಾಷನಲ್ ಫ್ಲವರ್, ಅದಕ್ಕೆ ಏನಾದ್ರು ಪ್ರಾಮಿನೆನ್ಸ್ ಕೊಟ್ಟು ಏನಾದ್ರು ಸ್ಟೋರಿ ಲೈನಲ್ಲೇ ಭಾರತೀಯತೆ ಬಗ್ಗೆ ಏನಾದ್ರು ಇದೆಯಾ ನಿಮ್ಮ ಚಿತ್ರದಲ್ಲಿ? ತಾವು ಕಂಡಾಗೆ ಪೂರ್ಣ ನಮ್ಮ ನೆಲ, ನಮ್ಮ ಅಸ್ಮಿತೆ, ನಾವು, ನಮ್ಮ ಪರಂಪರೆ, ನಮ್ಮ ಆಚರಣೆ ಇವುಗಳಿಗೆ ಆದ್ಯತೆ ಇದ್ದೇ ಇದೆ, ಪ್ರಾಮುಖ್ಯತೆ ಕೊಟ್ಟೇ ಇದೆ. ಅದನ್ನು ಹೇಳಿದ್ದೇವೆ ನಾವು. ರಾಷ್ಟ್ರೀಯ ಪುಷ್ಪ ಅನ್ನೋದು ಇದೆ, ಮತ್ತೆ ನಮ್ಮದಷ್ಟೇ ರಾಷ್ಟ್ರೀಯ ಪುಷ್ಪ ಅಲ್ಲ ಅನ್ನೋ ಅದರ ಪರ್ಯಾಯ ಇದೆ, ಅದನ್ನು ಹೇಳಿದ್ದೇವೆ. ಇನ್ನೊಂದು 2-3 ದೇಶಗಳಿಗೆ ಅದು ರಾಷ್ಟ್ರೀಯ ಪುಷ್ಪವೂ ಆಗಿದೆ. ಏಕೆ ಅದನ್ನು ನಾವು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ನಿರ್ದೇಶಕರ ಪಾತ್ರ ಸಾಮರ್ಥ್ಯ ಬೇಕು, ಎರಡು ಒಟ್ಟೊಟ್ಟಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದೇ ಈಗ ನಮ್ಮ ಪ್ರಶ್ನೆಗಳು ಮುಗಿದಿದ್ದು. ನಮ್ಗೆ ಕೇಳುವಂಥ ಪ್ರಶ್ನೆ ಏನಿತ್ತು ಅಂತಂದ್ರೆ ಸಂತಂತ್ರದ್ದಲ್ಲ ಒಂದಿಷ್ಟು ಹೇಳಿದ್ದೀನಿ, ಅದನ್ನು ಬತ್ತೊತ್ತು ಹೇಳಿದ್ದೀನಿ. ದೀಪಕ್ ಪರಮಶಿವನ್ ಅನ್ನೋರು ಸಂಗೀತ ಇದಕ್ಕೆ ನೀಡಿದಂಥವರು, ಹಾಡಿದ್ದಾರೆ ಮತ್ತು ನಟಿಸಿಯೂ ಇದ್ದಾರೆ. ಇದರಲ್ಲಿ ದೀಪಕ್ ಪರಮಶಿವನ್ ಅವರು ಈ ಸದ್ಯ ಅವರು ಚೆನ್ನೈನ IITಯಲ್ಲಿ ಒಬ್ಬ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ ಕೆನಡಾ ನಿವಾಸಿಯೂ ಅವರಾಗಿರೋದ್ರಿಂದ ಬಹಳ ದೊಡ್ಡ ಹೆಸರು. ರಾಜ್ಕುಮಾರರ ಜೊತೆಗಿದ್ದು ಹೆಚ್ಚು ರಂಗದ ಕೆಲಸ ತೊಡ್ಕೊಂಡಂಥ ಪರಮಶಿವನ್ ಅಂತ ದಿಗ್ಗಜರು, ಉಭಯ ಗಾನಗಾರಡಿಗಳು. ಅಂಥ ಪರಮಶಿವನ್ ಅವರ ಸುಪುತ್ರರಾಗಿ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು ಇದಕ್ಕೆ ಹಿಂದಿನ ಸಂಗೀತವನ್ನು, ಗಾಯನವನ್ನು, ನಟನೆಯನ್ನು ಹೀಗೆ ಬಹುಮುಖವಾಗಿ ತೊಡ್ಕೊಂಡಿದ್ದಾರೆ. ಹೌದು. ಮತ್ತೊಂದು ಪ್ರಶ್ನೆ. ಸ್ಕ್ರಿಪ್ಟ್ ಇಂದ ನೀವು ವರ್ಕ್ ಮಾಡಿಕೊಂಡು ಡೈರೆಕ್ಷನ್ ಮಾಡಿ ಸಿನಿಮಾ ಎಂಡಿಗೆ ಬಂದಿದ್ದೀರಾ. ಸ್ಟಾರ್ಟಿಂಗಲ್ಲೇ ಯೋಚನೆ ಮಾಡಿರೋದಕ್ಕೂ ಕೊನೆಗೆ ಸಿನಿಮಾ ಬಂದಿರೋದಕ್ಕೂ ನೀವೇನಾದ್ರು ಹೊಸದನ್ನು ಏನಾದ್ರು ಕಲ್ತಿದ್ದೀರಾ ಅಥವಾ ಹೊಸದನ್ನು ಏನಾದ್ರು ಯೋಚನೆ ಮಾಡಿದ್ದೀರಾ? ಸಾಮಾನ್ಯವಾಗಿ ನಿರ್ದೇಶಕ ಅಡೂರು ಗೋಪಾಲಕೃಷ್ಣರು ಹೇಳಿದ ಮಾತು ನೆನಪಾಗುತ್ತೆ. ನಾನು ಈಗಾಗಲೇ ಸಿನಿಮಾವನ್ನು ನೋಡಿಬಿಟ್ಟಿದ್ದೇನೆ, ಮಾಡೋದಷ್ಟೇ ಬಾಕಿ ಇದೆ ಅಂತ. ನೋಡಿರೋದ ಹೊರತು ಮಾಡೋಕ್ಕಾಗೋಲ್ಲ. ಹಾಗಾಗಿ ಪೂರ್ಣ ಏನು ನಾವು ಯೋಚನೆ ಮೊದಲೇ ಮಾಡಿರ್ತೇವೆ ಅದನ್ನು ತೆರೆಗೆ ಅದು ಬರುವ ರೀತಿಯಲ್ಲಿ ಅದು ಬಾರದೇ ಇರೋ ಸಂದರ್ಭ ಇಲ್ಲವೇ ಇಲ್ಲ. ಹಾಗಿತ್ತು ಅಂದರೆ ಹಠ, ಒಂದು ನಿರ್ದೇಶಕರದ್ದು ಹಠ, ಅದು ಹಾಗೆ ಆಗಬೇಕು ಅನ್ನೋದು. ಒಂದೇ ಮಾತಲ್ಲಿ ಹೇಳ್ತೀನಿ, ದೃಷ್ಟಿ ಇಲ್ಲದೆ ಸೃಷ್ಟಿ ಇಲ್ಲ. ಅವ್ರು ನೋಡಿದ್ದಾರೆ ಸಿನಿಮಾ ಮೊದಲೇ, ಅವರ ಮನೋನಯನಗಳ ಮುಂದೆ. ನನ್ನ ಥರ ಪ್ರತ್ಯೇಕ ಏನಿರುವುದಿಲ್ಲ. ಸಂಭಾಷಣೆ ಅದೊಂದು ಪ್ರತ್ಯೇಕ, ನನ್ನ ಸಂಭಾಷಣೆ ಪ್ರತ್ಯೇಕ ಆಗಿಬಿಟ್ಟಿದೆ ಅಷ್ಟೇ. ಆದರೆ ಇರಬೇಕಾದ ರೀತಿ ಅದು ಸಂಭಾಷಣೆಯೊಂದು ಭಾಷಾ ಬಳಕೆಯೊಟ್ಟಿಗೆ ಅದರ ಗಾಂಭೀರ್ಯ, ಘನತೆ, ಅನುಭವಗಳನ್ನೆಲ್ಲ ಕೊಡೋದ್ರ ಮುಖಾಂತರ ಇರಬೇಕು ಅನ್ನೋದೊಂದು ಅಪೇಕ್ಷೆ ಹಾಗೆ ಇರುತ್ತೆ. ಅದೊಂದು ಯಾರಾದ್ರೂ ಛಾಪ್ ಇರುತ್ತೆ. ಸಾಮಾನ್ಯವಾಗಿ ನಡೆದಾಗ ಅವರ ಕಾಲ ಅಳತೆಯ ಒಂದು ಹೆಜ್ಜೆ ಗುರುತು ಇರುತ್ತೆ. ಅವರ ಕಾಲ ಅಳತೆಯ ಹೆಜ್ಜೆ ಗುರುತು ಅದು ಮೂಡೋಕ್ಕೆ ಸಾಧ್ಯ ಇದೆ. ಹಾಗೆ ಮೂಡಿರಬೇಕು. ನಾನು ಅರ್ಥಾತ್ ನಾವೆಲ್ಲರೂ ಆಗಿರೋದು ನಮ್ಮೆಲ್ಲರಿಗೂ ಸಂತೃಪ್ತಿ, ಸಮಾಧಾನ ತಂದಿದೆ. ಸಮಾಜದ ಬೇರೆ ಆಯಾಮದ ಎಲ್ಲ ಆಯಾಮದವರು ಕೂಡ ಸಂತೃಪ್ತಿಯಿಂದ ಸಮಾಧಾನಕರವಾಗಿ ಒಂದು ಸಂದೇಶ ಸ್ಪಷ್ಟ ರವಾನೆ ಆಗ್ತಕ್ಕಂಥ ಚಿತ್ರ ಇದು ಅಂದರೆ ತಪ್ಪಾಗಲಾರದು. ಸೊ ಸಮಗ್ರ ಚಿತ್ರ, ಸಂಪೂರ್ಣ ಚಿತ್ರ, ಮಾಹಿತಿಯುಕ್ತ ಚಿತ್ರ, ಮನರಂಜನೆಯುಕ್ತ ಚಿತ್ರ, ಅರ್ಥಪೂರ್ಣವಾದಂತಹ ಚಿತ್ರ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.